ಆ ದಿನ ಗುಡುಗು ಸಿಡಿಲು ಕೂಡಿದ ಮಳೆಯಿಂದ ಹಳ್ಳಿಯ ರಸ್ತೆ ಎಲ್ಲ ಹಾಳಾಗಿತ್ತು. ಅಲ್ಲಿದ್ದ ಸೇತುವೆಯೂ ಸಹ ನೀರಿನಲ್ಲಿ ಮಾಯವಾಗಿತ್ತು. ಶಾಲೆಯ ಅಧ್ಯಕ್ಷರು ಬಿರುಗಾಳಿಯಿಂದ ಹೊರಬಂದು, ಆಚೆ ತುಂಬ ಜೋರು ಮಳೆ ಆಗ್ತಿದೆ, ನೀವ್ಯಾಕೆ ನಮ್ಮನೇಲಿ ವಿಶ್ರಾಂತಿ ಪಡೆಯಬಾರದು ಅಂತ ಕೇಳಿದರು. ನನಗೆ ಅವರು ಯಾರು ಅಂತಲೇ ತಿಳಿದಿರಲಿಲ್ಲ, ಆದರೆ ನನಗೆ ಬೇರೆ ದಾರಿನೂ ಇರಲಿಲ್ಲ. ಆ ರಾತ್ರಿ ನಿಜವಾದ ಖಜಾನೆ ಏನು ಅಂತ ತಿಳಿದಿತ್ತು. ಖಜಾನೆನಾ? ಏನದು? ಅದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ಸುಧಾಮೂರ್ತಿ ಅವರು ಬರೆದಿರುವ ಹೌ ಐ ಥಾಟ್ ಮೈ ಗ್ರ್ಯಾಂಡ್ ಮದರ್ ಟು ರೀಡ್ ಎಂಬ ಪುಸ್ತಕದಲ್ಲಿ ಬರೆದಿರುವ ದ ರಿಯಲ್ ಜುವೆಲ್ಸ್ ಎಂಬ ಕಥೆಯನ್ನು ನೋಡಬೇಕು. ಬನ್ನಿ ಈಗ ವಿಡಿಯೋ ಒಳಗೆ ಹೋಗೋಣ. ನಾನು ಇಲ್ಲಿ ಅಂದರೆ ಸುಧಾಮೂರ್ತಿ 1998ರಲ್ಲಿ ಆ ರಾತ್ರಿ ಇನ್ಫೋಸಿಸ್ ಫೌಂಡೇಶನ್ಗಾಗಿ ಪುಸ್ತಕಗಳೊಂದಿಗೆ ಕರ್ನಾಟಕದ ದಕ್ಷಿಣ ಕೆನರಾ ಜಿಲ್ಲೆಯಲ್ಲಿರುವ ಗ್ರಾಮೀಣ ಕನ್ನಡ ಶಾಲೆಗೆ ಪ್ರಯಾಣಿಸುತ್ತಿದ್ದೆ. ಆ ಜಿಲ್ಲೆಯ ಮಹತ್ವವೇನೆಂದರೆ ಹೆಚ್ಚಿನ ಲಿಟ್ರಸಿ ರೇಟ್ ಪಡೆದಿರುವ ಪ್ರದೇಶ ಅದು. ಆ ರಾತ್ರಿ ಜೋರ್ ಮಳೆಯಾಗಿತ್ತು, ಎಲ್ಲ ಕಡೆ ನೀರು ತುಂಬಿತ್ತು, ಯಾವುದೇ ಹೋಟೆಲ್ಗಳಿರಲಿಲ್ಲ ಮತ್ತು ಬ್ರಿಡ್ಜು ನೀರಿನಲ್ಲಿ ಮುಳುಗಿತ್ತು. ಆ ಶಾಲೆಯ ಚೇರ್ಮನ್ ಆದ ಮಿಸ್ಟರ್ ಐತಪ್ಪ ನಮಗೋಸ್ಕರ ಕೊಡೆಯನ್ನು ತಂದು ನಮ್ಮ ಮನೆಯಲ್ಲಿ ವಿಶ್ರಾಂತಿ ಪಡೆಯಿರಿ ಅಂತ ಕರೆದರು. ಇದೇನು ಹೊಸದು ಅಲ್ಲ. ನಾನು ಶಿಕ್ಷಣದ ಮಹತ್ವವನ್ನು ತಿಳಿಸಲು ಕರ್ನಾಟಕದ ಗ್ರಾಮೀಣ ಪ್ರದೇಶಕ್ಕೆ ಪ್ರಯಾಣ ಮಾಡುತ್ತಾನೆ ಇರ್ತೀನಿ. ಅಲ್ಲಿರುವ ಜನರು ನಾನು ಯಾರು ಅಂತ ಗೊತ್ತಿಲ್ಲ ಅಂದ್ರೂ ನನ್ನನ್ನು ಚೆನ್ನಾಗಿ ನೋಡಿಕೊಂಡು ಊಟ ಹಾಕಿ ಕಳುಹಿಸುತ್ತಿದ್ದರು. ನಿಜವಾದ ಅತಿಥಿ ದೇವೋಭಾವವನ್ನು ಪಾಲಿಸುವ ಜನರು ನಮ್ಮ ಊರಲ್ಲಿ ಇದ್ದಾರೆ ಅನ್ನೋದು ತುಂಬಾನೇ ಖುಷಿ ಆಗುತ್ತೆ. ನನಗೂ ಬೇರೆ ದಾರಿ ಇರಲಿಲ್ಲ, ಅದಕ್ಕೆ ಚೇರ್ಮನ್ ಮನೆಗೆ ಹೋದ್ವಿ. ಅವರ ಮನೆ ದೊಡ್ಡದಾಗಿದ್ದರೂ ಸರಳವಾಗಿತ್ತು. ಕೋರ್ಟ್ಯಾರ್ಡ್, ಕಣಜ, ತರಕಾರಿಗಳು ಇಡುವ ಕೊಠಡಿ ಮತ್ತೆ ದನದ ಕೊಟ್ಟಿಗೆ ಎಲ್ಲ ಇತ್ತು. ಮನೆಯ ಒಳಗೆ ಹೋಗಿದ ತಕ್ಷಣ ಆ ಮನೆಯಲ್ಲಿದ್ದವರ ಮುಖದಲ್ಲಿ ದೊಡ್ಡ ಮುಗುಳ್ನಗೆನೊಂದಿಗೆ ನಮ್ಮನ್ನು ಸ್ವೀಕಾರ ಮಾಡಿದರು ಮತ್ತು ಬಾಳೆ ಎಲೆಯಲ್ಲಿ ಊಟವನ್ನು ಬಡಿಸಿದರು. ಇವರನ್ನು ನೋಡಿದಾಗ ನನ್ನ ಅಜ್ಜಿ ಜ್ಞಾಪಕಕ್ಕೆ ಬಂದರು. ಆ ಮನೆಯಲ್ಲಿದ್ದ ಮಹಿಳೆಯ ಹೆಸರು ಕುಟ್ಟಮ್ಮ. ಅವರು ಚೇರ್ಮನ್ ಅವರ ಅಮ್ಮ. ಅವರ ಬಳಿ ಮಾತನಾಡಿಕೊಂಡೇ ಇದ್ದೆ. ಅವರು ಹೇಳಿದರು, ನಾನು ಎಂದಿಗೂ ಶಾಲೆಗೆ ಹೋಗಿರಲಿಲ್ಲ. ಮಗನಿಗೆ ಕೇವಲ 5 ವರ್ಷ ಇದ್ದಾಗ ನನ್ನ ಗಂಡನನ್ನು ಕಳೆದುಕೊಂಡೆ. ತೀವ್ರ ಬಡತನದ ಸಮಯದಲ್ಲಿ ತನ್ನ ಕುಟುಂಬವನ್ನು ಪೋಷಿಸಲು ಸಹಾಯ ಮಾಡಲು ಕೂಲಿ ಕೆಲಸ ಮಾಡಿದೆ ಮತ್ತು ಶಿಕ್ಷಕಿಯ ಮನೆಯಲ್ಲಿ ತೋಟದ ಕೆಲಸವನ್ನೆಲ್ಲ ಮಾಡಿ ತನ್ನ ಮಗನನ್ನು ಓದಿಸಿದೆ. ನನ್ನ ಮಗನೂ ಸಹ ಮಾಡಿಕೊಟ್ಟಿದ್ದ ಭರವಸೆಯನ್ನು ಮುರಿಯಲಿಲ್ಲ. ಅವನು ಮುಂಬೈಗೆ ಹೋಗಿ ಹೋಟೆಲಲ್ಲಿ ಪಾತ್ರೆಗಳನ್ನು ತೊಳೆದು ರಾತ್ರಿ ಶಾಲೆಗೆ ಹೋಗಿ ಓದಿ ಡಿಗ್ರಿ ಗಳಿಸಿ ಅಲ್ಲೇ ಸ್ವಂತ ಹೋಟೆಲನ್ನು ತೆಗೆದ ಮತ್ತು ಬಹಳ ಯಶಸ್ವಿಯಾದ ಅಂತೆಲ್ಲ ಹೇಳಿದರು. ಆದರೆ ಇದು ಆರಂಭ ಅಷ್ಟೇ. ಸಂಪತ್ತಿನ ಹೊರತಾಗಿಯೂ ಐತಪ್ಪ ಊರಿಗೆ ಮರಳಿ ಬಂದರು. ಯಾಕೆಂದರೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗದಾಪಿ ಗರಿಯಸಿ, ಅಂದರೆ ತಾಯಿ ಮತ್ತು ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಶ್ರೇಷ್ಠ. ಅವರ ಮಗ ತುಂಬಾ ಶ್ರೀಮಂತನಾಗಿ ಅವರ ಬಿಸ್ನೆಸ್ ಅನ್ನು ಮಗನಿಗೆ ಒಪ್ಪಿಸಿ 10 ವರ್ಷಗಳ ಹಿಂದೆ ಊರಿಗೆ ಬಂದಿದ್ದರು. ಅಂದ್ರೆ ಅವರಿಗೀಗ 65 ವರ್ಷ. ಅವರು ತನ್ನ ತಾಯಿಯ ಬಳಿ ನಿನ್ಗೇನಾದ್ರೂ ಬೇಕಾ, ಸಣ್ಣ ವಯಸ್ಸಿನಲ್ಲಿ ತುಂಬಾ ಕಷ್ಟಪಟ್ಟು ನನ್ನನ್ನು ಓದಿಸಿದೆ, ನಿನ್ಗೇನಾದ್ರೂ ಬೇಕಿದ್ರೆ ಕೇಳು ಅಂತ ಕೇಳಿದಾಗ ಆಗ ಕುಟ್ಟಮ್ಮ ಹೇಳಿದರು, ನನಗೆ ಆಸ್ತಿ, ಸಂಪತ್ತು, ಬಟ್ಟೆ, ಚಿನ್ನ, ಹೂವ ಏನೂ ಬೇಡ. ಶಿಕ್ಷಣ ನಿಜವಾದ ಆಭರಣ. ಜ್ಞಾನ ನಮಗೆ ಆತ್ಮವಿಶ್ವಾಸವನ್ನು ನೀಡುತ್ತದೆ. ಈ ಜಗತ್ತಿನಲ್ಲಿರುವ ಎಲ್ಲರೂ ಪಡೆದುಕೊಳ್ಳಬೇಕಾಗಿರುವ ಆಭರಣ ಏನು ಗೊತ್ತಾ? ಶಿಕ್ಷಣ. ಅದಕ್ಕಾಗಿಯೇ ಈ ಹಳ್ಳಿಯಲ್ಲಿ ಶಾಲೆಯನ್ನು ಕಟ್ಟಿಸಿ ಉಚಿತ ಶಿಕ್ಷಣವನ್ನು ನೀಡಿ ಈ ಊರಿನ ಮಕ್ಕಳ ಜೀವನವನ್ನು ಬದಲಾಯಿಸುವ ಮೂಲವಾಗಿರು ಅಂತ ಹೇಳಿದರು. ಅದಕ್ಕಾಗಿಯೇ ಅವರ ಮಗ 10 ಶಾಲೆಯನ್ನು ನಿರ್ಮಿಸಿ ಅದನ್ನು ನಿರ್ವಹಿಸುತ್ತಿದ್ದಾರೆ. ಆ ರಾತ್ರಿ ದಕ್ಷಿಣ ಕೆನರಾ ಲಿಟ್ರಸಿ ರೇಟ್ ಯಾಕೆ ಬಲಶಾಲಿಯಾಗಿದೆ ಅಂತ ತಿಳಿದಿತ್ತು. ಇದು ಆಕಸ್ಮಿಕವಲ್ಲ. ಕುಟ್ಟಮ್ಮನಂತಹ ತಾಯಿಂದಿರು ಶಿಕ್ಷಣವು ಒಳ್ಳೆಯ ಅಭಿವೃದ್ಧಿಯ ಪೀಳಿಗೆಯನ್ನು ರೂಪಿಸುತ್ತದೆ ಎಂದು ನಂಬಿದ ಫಲವಿದು. ಏಕೆಂದರೆ ಒಬ್ಬ ಮಗ ವಿದ್ಯಾವಂತನಾದರೆ ಬರೀ ಅವನ ಜೀವನಕ್ಕೆ ಸಹಾಯ ಆಗುತ್ತದೆ. ಅದೇ ಒಬ್ಬ ತಾಯಿ ಕಲಿಕೆಯಲ್ಲಿ ಚಾಂಪಿಯನ್ ಆದಾಗ ಇಡೀ ಕುಟುಂಬ ಮತ್ತು ಸಮುದಾಯ ಪ್ರಯೋಜನ ಪಡೆದಂಗೆ. ಅದಕ್ಕೆ ಶಿಕ್ಷಣವು ನಿಜಕ್ಕೂ ನಿಜವಾದ ರತ್ನ ಅಂತ ಹೇಳಿ ಈ ಕಥೆಯನ್ನು ಸುಧಾಮೂರ್ತಿ ಅವರು ಮುಗಿಸಿದರು. ಸೊ ಫೈನಲಿ ಈ ಕಥೆಯಿಂದ ನಾನೇನು ಅರ್ಥ ಮಾಡ್ಕೊಂಡೆ ಅಂದ್ರೆ, ನಮ್ಮ ಮಕ್ಕಳಿಗೆ ಹಣ, ಸಂಪತ್ತು ಮಹತ್ವವನ್ನು ತಿಳಿಸುವ ಮೊದಲು ಶಿಕ್ಷಣದ ಮಹತ್ವವನ್ನು ತಿಳಿಸಿ ಮತ್ತು ಅವರಿಗೆ ಒಳ್ಳೆಯ ವಾತಾವರಣವನ್ನು ನೀಡಿ ಜೀವನಕ್ಕೆ ಒಳ್ಳೆಯ ಅಡಿಪಾಯವನ್ನು ಹಾಕಿಕೊಟ್ಟು ವಿಶಾಲವಾಗಿ ಹಾರಾಡುವಂತೆ ಮಾಡಿಕೊಡುವುದು ಪೋಷಕರ ಕರ್ತವ್ಯ ಅಂತ ಹೇಳಿ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, comment, subscribe to our channel.